ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆಯ 57ನೇ ಅಧಿಕಾರ ಹಸ್ತಾಂತರ ಸಮಾರಂಭ ಇದೇ ಜೂನ್ 28ರಂದು ನಗರದ ಬಸವ ಭವನದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ. ಈ ಕುರಿತು ನೂತನ ಅಧ್ಯಕ್ಷ ಸಂಗಮೇಶ್ ಆರ್ ನಿರಾಣಿ ಅವರು ಮಾಹಿತಿ ನೀಡಿದ್ದಾರೆ. ಜಮಖಂಡಿಯ ಪ್ರತಿಷ್ಠಿತ ಲಯನ್ಸ್ ಸಂಸ್ಥೆಯ 57ನೇ ಅಧಿಕಾರ ಹಸ್ತಾಂತರ ಸಮಾರಂಭ ಜೂನ್ 28ರಂದು ಭಾನುವಾರ ಸಂಜೆ 6 ಗಂಟೆಗೆ ನಗರದ ಬಸವ ಭವನದಲ್ಲಿ ಜರುಗಲಿದ್ದು, ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ. 2026-27ನೇ ಸಾಲಿನ ನೂತನ ಅಧ್ಯಕ್ಷ ಲಯನ್ ಸಂಗಮೇಶ್ ಆರ್ ನಿರಾಣಿ ಸಮಾರಂಭವನ್ನು ಉದ್ಯಮಿ ಮುರುಗೇಶ್ ಆರ್ ನಿರಾಣಿ ಉದ್ಘಾಟಿಸಲಿದ್ದು, ಕೆಎಲ್ಇ ಸಂಸ್ಥೆಯ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಮಲ್ಲಿಕಾರ್ಜುನ್ ಜಾಲಿ ಹಾಗೂ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದ್ದಾರೆ. ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅಧಿಕಾರ ಹಸ್ತಾಂತರ ಅಧಿಕಾರಿಯಾಗಿ ಆಗಮಿಸಲಿದ್ದು, ಇದೇ ಸಂದರ್ಭದಲ್ಲಿ ನೂತನ ಅಧಿಕಾರಿಗಳು ಅಧಿಕಾರವನ್ನು ಸ್ವೀಕರಿಸಲಿದ್ದಾರೆ. ಕಳೆದ 57 ವರ್ಷಗಳಿಂದ ಲಯನ್ಸ್ ಸಂಸ್ಥೆ ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದು, ನೂತನ ಅವಧಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ರೈತರ ಮಕ್ಕಳಿಗಾಗಿ ಸುಸಜ್ಜಿತ ಶಾಲೆ ಆರಂಭಿಸುವುದು, ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ದತ್ತು ಪಡೆದು ಜ್ಞಾನ ಸಂಜೀವಿನಿ ಯೋಜನೆಯಡಿ ಶೈಕ್ಷಣಿಕ ನೆರವು ನೀಡುವುದು ಸೇರಿದಂತೆ ಹಲವು ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜಾರಿಗೊಳಿಸಲಾಗುವುದು ಅಂತ ಸಂಗಮೇಶ್ ನಿರಾಣಿ ತಿಳಿಸಿದ್ದಾರೆ. ನಿರ್ಗಮಿತ ಅಧ್ಯಕ್ಷ ಮಹಾದೇವ್ ತಾನಪ್ಪಗೋಳ್, ಕಾರ್ಯದರ್ಶಿ ಸಂಗಮೇಶ್ ಕೌಜಲ್ಗಿ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಮಂಡಳಿಯ ಡಾಕ್ಟರ್ ಎಚ್.ಜಿ. ದಡ್ಡಿ, ಪ್ರಕಾಶ್ ಚೌರಡ್ಡಿ, ಕಾಡುಮಾಳಿ, ಡಾಕ್ಟರ್ ರಂಗನಾಥ್ ಸೋನ್ವಾಲ್ಕರ್, ನ್ಯಾಯವಾದಿ ರವೀಂದ್ರ ನಾಯಕ್, ಕಾರ್ಯದರ್ಶಿ ಚಿನ್ಮಯ್ ಚಿರ್ಲಿ, ಚಂದ್ರಕಾಂತ್ ಜನವಾಡ್, ಪ್ರವೀಣ್ ಮೈಗೂರ್ ಸೇರಿದಂತೆ ಲಯನ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ನಿರ್ದೇಶಕ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು. ರಾಜಶೇಖರ್ ಅಕ್ಕಿ ಸ್ವಾಗತಿಸಿ ವಂದನಾರ್ಪಣೆ ಮಾಡಿದರು. ಜೂನ್ 28ರಂದು ನಡೆಯಲಿರುವ ಈ ಸಾರ್ವಜನಿಕ ಸಮಾರಂಭಕ್ಕೆ ನಗರದ ಗಣ್ಯರು, ಸಾರ್ವಜನಿಕರು ಹಾಗೂ ಲಯನ್ ಸಂಸ್ಥೆಯ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಸಂಸ್ಥೆ ಮನವಿ ಮಾಡಿದೆ. ಇದೇ ತಿಂಗಳು ರವಿವಾರ ದಿನ 28ನೇ ತಾರೀಕಿನಂದು ಲಯನ್ಸ್ ಕ್ಲಬ್ಬಿನ ಪದಗ್ರಹಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಸಹೋದರ ಮುರುಗೇಶನ ನಿರಾಣಿ ಅವರು ಚೀಫ್ ಗೆಸ್ಟ್ ಆಗಿ ಆಗಮಿಸ್ತಾ ಇದ್ದಾರೆ. ಕೆಎಲ್ಇಯ ಮೆಡಿಕಲ್ ಡೈರೆಕ್ಟರು, ಸಾಹಿತಿಗಳು, ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಜಾಲಿ ಸರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಗೋಯಲ್ ಸರು ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೂ ಜಮಖಂಡಿ ನಗರದ ಎಲ್ಲ ಗಣ್ಯ ವ್ಯಾಪಾರಸ್ಥರು, ಡಾಕ್ಟರ್ಗಳು, ಸಾಹಿತಿಗಳು, ಹಿರಿಯರು, ಬ್ಯಾಂಕಿನ ನಿರ್ದೇಶಕರುಗಳು, ಸಹಕಾರಿ ಅಧಿಕಾರಿಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ನಮಸ್ತೆ. ಲಯನ್ಸ್ ಕ್ಲಬ್ ವತಿಯಿಂದ 6 ವಿಷನ್ಗಳನ್ನು ಇಟ್ಕೊಂಡು ಲಯನ್ಸ್ ಸೇವಾ ಸಂಸ್ಥೆ ದೇಶವ್ಯಾಪಿ ಕೆಲಸವನ್ನು ಮಾಡ್ತಾ ಇದೆ. ಒಂದು ಹೆಮ್ಮೆಯ ಸಂಗತಿ ಏನಂತಂದರೆ, ಭಾರತ ದೇಶದಲ್ಲಿ ಜಮಖಂಡಿ ಲಯನ್ಸ್ ಕ್ಲಬ್ಬು ತನ್ನದೇ ಆಗಿರ್ತಕ್ಕಂಥ ವೈಶಿಷ್ಟ್ಯವನ್ನು ಸೇವಾ ಕಾರ್ಯದಲ್ಲಿ ಪ್ರತಿ ವರ್ಷವೂ ಹೆಚ್ಚಿನ ಅವಾರ್ಡ್ಗಳನ್ನು ತಗೊಂಡು ಗುರುತಿಸ್ಕೊಂಡಿದೆ. ಕಳೆದ 57 ವರ್ಷಗಳಿಂದ ಸತತವಾಗಿ ಲಯನ್ಸ್ ಕ್ಲಬ್ನ ಸೇವಾ ಕಾರ್ಯ ಜಮಖಂಡಿಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಆ ಲಯನ್ಸ್ ಕ್ಲಬ್ಬಿನ ಹಿಂದಿನ ಎಲ್ಲ ಅಧ್ಯಕ್ಷರನ್ನು ಒಳಗೊಂಡು ಒಂದು ಬೋರ್ಡನ್ನು ಮಾಡಿದ್ವಿ. ಲಯನ್ಸ್ ಕ್ಲಬ್ಬಿನ ಭಾಳಷ್ಟು ಹಿರಿಯರು ಡಿಸ್ಟಿಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಸೋನ್ವಾಲ್ಕರ್ ಸರ್ ಇರ್ಬೋದು, ಡಾಕ್ಟರ್ ನಾಯ್ಕ್ ಅವರು, ಚೌರಡ್ಡಿ ಸರು, ದಡ್ಡಿ ಸರು, ಪ್ರೊಫೆಸರ್ ಕೊನ್ನೂರ್ ಅವರು, ಹೆಚ್ಚಿನ ಸಂಖ್ಯೆ ಹಿರಿಯರು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡೋದರಿಂದ ಇಲ್ಲಿ ಕೆಲಸ ಮಾಡುವಂಥ ಅವಕಾಶ ಇದೆ. ನಾವು ಲಯನ್ಸ್ ಕ್ಲಬ್ಬಿನ 6 ವಿಷನ್ಗಳನ್ನು ಜಮಖಂಡಿಯಲ್ಲಿ ಕೆಲಸ ಮಾಡಬೇಕಂತಿದೆ. ಅಂಧಮುಕ್ತ ಜಮಖಂಡಿ ಮಾಡಬೇಕು, ಆರೋಗ್ಯವಂತ ಜಮಖಂಡಿ ಮಾಡಬೇಕು, ಶಿಕ್ಷಣದಲ್ಲಿ ಸಹಕಾರವನ್ನು ನೀಡಬೇಕು, ಜಮಖಂಡಿಯಲ್ಲಿ ಕಲೆ ಸಾಹಿತ್ಯ ಯಾವಾಗಲೂ ಮುಂದಿದೆ, ಅದ್ರ ಜೊತೆ ಕೆಲಸವನ್ನು ಮಾಡಬೇಕು. ಈ ಥರ ಸಾಕಷ್ಟು ಲಯನ್ಸ್ ಕ್ಲಬ್ಬಿನ ವಿಷನ್ಗಳ ಜೊತೆಗೆ ಜಮಖಂಡಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಯೋಗ ದಿನ ಇರ್ಬೋದು, ಲಿಮ್ ಕ್ಯಾಂಪ್ ಇರ್ಬೋದು, ಅಂಧಮುಕ್ತ ಜಮಖಂಡಿ ಮಾಡುವಂಥದ್ದು ಇರ್ಬೋದು, ವಿದ್ಯಾರ್ಥಿಗಳ ದತ್ತು ತಗೊಳ್ಳುವಂಥ ಕಾರ್ಯಕ್ರಮ ಇರ್ಬೋದು. ಇವು ಲಯನ್ಸ್ ಕ್ಲಬ್ಬಿನ ಕಾಯಂ ಕಾರ್ಯಕ್ರಮದ ಜೊತೆಗೆ ಎಡಿಷನ್ ಆಗಿ ಜಮಖಂಡಿ ಹಿರಿಯರು ಮಾಡ್ತಾ ಬಂದಿದ್ದಾರೆ. ಎಲ್ಲ ಕೆಲಸವನ್ನು ನಾವು ಮುಂದುವರಿಸ್ತಾ ಇದ್ದೀವಿ.